Good. Okay. Good afternoon, everyone. ನನಗೆ ಸಿಕ್ಕಿರೋ ಟಾಪಿಕ್ಕು ಅಪ್ರೆಂಟಿಸ್ಶಿಪ್ ಆಕ್ಟ್ 1961. ಅಪ್ರೆಂಟಿಸ್ಶಿಪ್ ಆಕ್ಟ್ ಅಂತ ಅಂದ್ರೆ ಏನು ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಅಪ್ರೆಂಟಿಸ್ಶಿಪ್ ಆಕ್ಟ್ ಅನ್ನೋಂಥದ್ದನ್ನ ಇಂಟರ್ನ್ಶಿಪ್ ಅಂತ ಕರೀತಾರೆ, ಟ್ರೈನಿಶಿಪ್ ಎಂಬ ಪದಗಳಲ್ಲಿ ಬಳಸಲಾಗುತ್ತೆ. ನಮ್ಗೆಲ್ಲ ಗೊತ್ತಿದೆ, ನಾವು ಫೀಲ್ಡ್ ವರ್ಕ್ ಹೋಗ್ತೀವಿ. ಫೀಲ್ಡ್ ವರ್ಕ್ ಹೋದಾಗ ಅವರೆಲ್ಲ ಕೇಳ್ತಾರೆ, ನೀವು ಇಂಟರ್ನ್ಶಿಪ್ ಬಂದಿದ್ದೀರಾ ಅಂತ. ಅವಾಗ ನಾವೆಲ್ಲ ಹೇಳ್ತಿರ್ತೀವಿ, ಇಲ್ಲ ನಾವು ಫೀಲ್ಡ್ ವರ್ಕ್ ಬಂದಿದ್ದೀವಿ ಅಂತ. ಸೊ ಆ ಆಕ್ಟ್ ಯಾವ ತರ ಇಂಟರ್ನ್ಶಿಪ್ ತಗೊಳ್ತಾರೆ ಅಂತ ನಾವು ಇವತ್ತು ತಿಳ್ಕೊಬಹುದು. ಇದು ರಾಷ್ಟ್ರೀಯ ಅಪ್ರೆಂಟಿಸ್ಶಿಪ್ ಕಾಯ್ದೆ 1959ರಲ್ಲಿ ಮೊದಲ ಬಾರಿಗೆ ಸ್ವಯಂ ಪ್ರೇರಿತ ಕಾರಣಕ್ಕಾಗಿ ಸ್ಟಾರ್ಟ್ ಆಗುವಂಥದ್ದು. ಇದರ ಬಿಲ್ನ ಒಂದು ಸಂಸತ್ತಿಗೆ 1961ರಲ್ಲಿ ಮೊದಲ ಬಾರಿಗೆ ನೀಡಲಾಗುತ್ತೆ. ಇದು ಜನವರಿ 1, 1963ರಲ್ಲಿ ಪ್ರಚಲಿತವಾಗಿ ಇಡೀ ಭಾರತಕ್ಕೆ ಅನ್ವಯ ಆಗುವಂತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು 1973 ಮತ್ತೆ 1986ರಲ್ಲಿ ಮತ್ತೆ 2014ರಲ್ಲಿ ತಿದ್ದುಪಡಿನೂ ಸಹ ಮಾಡಲಾಗುತ್ತೆ. ಇದನ್ನ ಸರ್ ಮುಂದೆ ನಾವು ಒಂದು ಸಣ್ಣ ಹಿಸ್ಟ್ರಿ ತಿಳ್ಕೋಬೇಕು. ಈ ಅಪ್ರೆಂಟಿಸ್ಶಿಪ್ ವ್ಯವಸ್ಥೆ ಅನ್ನುವಂಥದ್ದು ಮೊದಲು ಎಲ್ಲಿತ್ತು, ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಇದನ್ನ ಮಧ್ಯಕಾಲೀನ ಯುಗದಲ್ಲೇ ಇದು ಆರಂಭಗೊಂಡಂತಹ ಒಂದು ಪದ್ಧತಿ ಆಗಿದೆ. ಇದು ಕಾರ್ಮಿಕರ ಅವಶ್ಯಕತೆ ಇರುತ್ತೆ. ಅದು ಕಾರ್ಮಿಕರ ಅವಶ್ಯಕತೆ ಇದ್ದಾಗ ತುಂಬಾ ದುಬಾರಿ ಆಗಿರುತ್ತೆ. ಕಾರ್ಮಿಕರನ್ನೆಲ್ಲ ಕರ್ಕೋಬೇಕು, ಅವ್ರಿಗೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರಿಗೆಲ್ಲ ತುಂಬಾ ದುಡ್ಡು ಕೊಡ್ಬೇಕಾಗಿರುತ್ತೆ. ಸೊ ಅಂತ ವ್ಯವಸ್ಥೆಯಲ್ಲಿ ಈ ತರ ಒಂದು 8-9 ವರ್ಷ ಈ ತರ ಮಕ್ಕಳನ್ನ ಕರ್ಕೊಂಡು ಅವ್ರನ್ನ ಕಾರ್ಮಿಕರ ರೀತಿ ಕೆಲಸಗಳನ್ನ ಮಾಡಿಸ್ಕೊಳ್ಳೋದು ಒಂದು ವ್ಯವಸ್ಥೆಯನ್ನ ಇವರು ಒಂದು ಯುವ ಜನತೆಗೆ ಪ್ರೋತ್ಸಾಹ ಕೊಡ್ಬೇಕು, ಮತ್ತೆ ಅವರಿಗೂ ಸಹ ಈ ಹೊರೆ ಅನ್ನೋದು ಕಮ್ಮಿ ಆಗ್ಬೇಕು. ಅದರಿಂದ ಇದೊಂದು ಪದ್ಧತಿಗಳನ್ನ ರೂಢಿಸ್ಕೊಳ್ತಾರೆ. ಇದು ಅಪ್ರೆಂಟಿಸ್ಶಿಪ್ ಅನ್ನುವಂಥದ್ದು ಪಶ್ಚಿಮ ಆಫ್ರಿಕಾದ ಸಾಮ್ರಾಜ್ಯವಾದಂತ ದಾಹೋಮಿ ಮಿಲಿಟರಿ ಫಸ್ಟ್ ಅಳವಡಿಸ್ಕೊಳ್ಳಲಾಗುತ್ತೆ. ಇದರಲ್ಲಿ ಸೈನ್ಯಕ್ಕೆ 7-8 ವರ್ಷದ ವಯಸ್ಸಿನ ಮಕ್ಕಳನ್ನ ನೇಮಿಸ್ಕೊಳ್ಳಲಾಗುತ್ತೆ. ಯಾಕೆಂತಂದ್ರೆ ಅಲ್ಲಿರುವಂತಹ ಸೈನಿಕರಿಗೆ ಇವರು ಸೇವೆ ಮಾಡುವಂಥದ್ದು, ಅಲ್ಲಿ ಗುರಾಣಿಗಳನ್ನ ತಂದ್ಕೊಡುವಂಥದ್ದು, ಬೇರೆ ಬೇರೆ ಅವರಿಗೆ ಏನೇನು ಆಯುಧಗಳು ಬೇಕಾಗುತ್ತೆ ಅದನ್ನೆಲ್ಲ ತಂದ್ಕೊಡುವಂತಹ ವ್ಯವಸ್ಥೆ ಇವ್ರದ್ದಾಗಿರುತ್ತೆ. ಅಂದ್ರೆ ಈ ಮಕ್ಕಳಿಗೆ ಟ್ರೈನಿಂಗ್ ತರ ಕೊಡೋದು, ಅವ್ರನ್ನೆಲ್ಲ ನೋಡಿ ಇವರು ಕಲ್ತ್ಕೊಳ್ಳೋದು. 15-16ನೇ ವಯಸ್ಸಿಗೆ ಬಂದಾಗ ಇವ್ರನ್ನೇ ಸೈನ್ಯಕ್ಕೆ ಇವರೇ ಉದ್ಯೋಗಕ್ಕೆ ಕರ್ಕೊಳ್ಳುವಂಥದ್ದು. ಇವ್ರನ್ನ ಸೇರಿಸ್ಕೊಂಡಾಗ ಅವ್ರಿಗೂ ಹೊರೆ ಕಮ್ಮಿ ಆಗುತ್ತೆ, ಮತ್ತೆ ಇನ್ನೊಬ್ರನ್ನ ಕರ್ಕೊಂಡು ಮತ್ತೆ ಟ್ರೈನಿಂಗ್ ಕೊಡುವಂಥದ್ದು ಅದು ಸಹ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಇವ್ರನ್ನ ಅಪ್ರೆಂಟಿಸ್ಶಿಪ್ ಮಿಲಿಟರಿ ಅನುಭವದ ನಂತರ ನೇಮಕಗೊಂಡವರಿಗೆ ಸಾಮಾನ್ಯ ಸೈನಿಕರಾಗಿ ಇವ್ರನ್ನ ಸೈನ್ಯಕ್ಕೆ ಸೇರಿಸ್ಕೊಳ್ತಾರೆ ಅಂತ ಹೇಳ್ಬೋದು. ಸರ್ ಮುಂದೆ ಹೋಗಿ ನಾವು ಇಂಟ್ರೊಡಕ್ಷನ್ ನೋಡೋದಾದ್ರೆ, introduced to supplement the program of industrial training to regular the training arrangement in the industry and come into force in January 1, 1962 and is applied by whole of India. ಈ ಟ್ರೈನಿಂಗ್ ಕೈಗಾರಿಕಾ ತರಬೇತಿಯ ಕಾರ್ಯಕ್ರಮಕ್ಕೆ ಪೂರಕವಾಗಿ ಪರಿಚಯಿಸಲಾಗಿರುವಂಥದ್ದು. ಇಂಡಸ್ಟ್ರಿ ಉದ್ಯಮದಲ್ಲಿ ತರಬೇತಿ ವ್ಯವಸ್ಥೆಗಳನ್ನ ನಿಯಂತ್ರಿಸಲು ಇದನ್ನ ತಗೊಂಡ್ ಬಂದಂಥದ್ದು. ಇದು ಜನವರಿ 1, 1963ರಲ್ಲಿ 63ರಲ್ಲಿ ಇಡೀ ಭಾರತಕ್ಕೆ ಅನ್ವಯ ಆಗುವಂಥದ್ದು ಜಾರಿಗೆ ಬರುತ್ತೆ. ಸರ್ ಮುಂದೆ ಕಾಂಟ್ರಾಕ್ಟ್ ಆಫ್ ಅಪ್ರೆಂಟಿಸ್ಶಿಪ್. ಅಪ್ರೆಂಟಿಸ್ಶಿಪ್ ಅಂತ ಅಂದ್ರೆ ಏನು, ಕಾಂಟ್ರಾಕ್ಟ್ ಆಗಿ ಏನು ತಗೊಳ್ತಾರೆ ಅಂತ ನೋಡೋದಾದ್ರೆ, ನೋ ಪರ್ಸನ್ ಶಾಲ್ ಬಿ ದ enlisted as any apprenticeship to undergo apprenticeship training in a designated trade unless such person or if he is a minor his guardian has entered into contract to apprenticeship with the employee. ಅಪ್ರೆಂಟಿಸ್ಶಿಪ್ ಅನ್ನುವಂತಹ ವ್ಯಕ್ತಿಯ ಗೊತ್ತುಪಡಿಸಿದ ವ್ಯಾಪಾರದಲ್ಲಿ ಅಪ್ರೆಂಟಿಸ್ಶಿಪ್ ತರಬೇತಿಗೆ ಒಳಗಾಗುವಲು ಮತ್ತೆ ಅಪ್ರೆಂಟಿಸ್ಶಿಪ್ ಆಗಿ ತೊಡಗಿಕೊಳ್ಳಬಾರದು. ಅಥವಾ ಅವನೇನಾದ್ರೂ ಚಿಕ್ಕವನಾಗಿದ್ದಾಗ ಅವನ ರಕ್ಷಕರು, ಅವನ ತಂದೆ ತಾಯಿ ಯಾರಾದ್ರೂ ಆಗಿರ್ಬೋದು, ಈ ಅಪ್ರೆಂಟಿಸ್ಶಿಪ್ ನ ಒಪ್ಪಂದ ಮಾಡ್ಕೋಬೇಕಾಗುತ್ತೆ. ಎವರಿ ಕಾಂಟ್ರಾಕ್ಟ್ ಆಫ್ ಅಪ್ರೆಂಟಿಸ್ಶಿಪ್ ಮೇ ಕಂಟೈನ್ ಸಚ್ ಟರ್ಮ್ ಅಂಡ್ ಕಂಡೀಷನ್ಸ್ ಆಸ್ ಮೇ ಬಿ ಅಗ್ರೀಡ್ ಟು ಬೈ ದ ಪೇರೆಂಟ್ಸ್ ಟು ದ ಕಾಂಟ್ರಾಕ್ಟ್. ಅಂತಂದ್ರೆ ಅಪ್ರೆಂಟಿಸ್ಶಿಪ್ ಅನ್ನುವಂಥದ್ದು ಪ್ರತಿಯೊಂದು ಒಪ್ಪಂದ ಆಗಿರಬಹುದು, ಒಪ್ಪಂದದ ಪಕ್ಷಗಳಾಗಿರ್ಬಹುದು, ಒಪ್ಪುವಂತಹ ನಿಯಮಗಳು ಮತ್ತೆ ಷರತ್ತುಗಳನ್ನ ಒಳಗೊಂಡಿರುತ್ತೆ. ಈ ಅಪ್ರೆಂಟಿಸ್ಶಿಪ್ ಅಲ್ಲಿ ಅಲ್ಲಿರುವಂತಹ ನಿಯಮಗಳು ಮತ್ತೆ ಬದ್ಧತೆಗಳನ್ನೆಲ್ಲ ಅವ್ರು ಒಳಪಟ್ಕೋಬೇಕು. ಅಲ್ಲಿ ಅದಕ್ಕೆ ಒಳಪಟ್ಟಿ ಅವರು ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳಲಾಗುತ್ತೆ. ಅಂದ್ರೆ ಈ ಅಪ್ರೆಂಟಿಸ್ಶಿಪ್ಗಳು ಅಂತ ಅಂದ್ರೆ ಯಾರು ಅಂತ ನಾವು ನೋಡೋದಾದ್ರೆ, ನಿಗದಿತ ಅವಧಿಗೆ ಅಪ್ರೆಂಟಿಸ್ಶಿಪ್ ಯೋಜನೆ ಅಡಿಯಲ್ಲಿ
ಅಪ್ರೆಂಟಿಸ್ಶಿಪ್ ಅಥವಾ ಪ್ರಾಯೋಗಿಕ ತರಬೇತಿ ಪಡೆದುಕೊಳ್ಳೋರ್ನ ಅಪ್ರೆಂಟಿಸ್ಶಿಪ್ ಆಕ್ಟ್ ಅಲ್ಲಿ ವಿವರಿಸಲಾಗುತ್ತೆ. ಈ ತರಬೇತಿಗೆ ಒಳಗಾಗುವಂತಹ ವ್ಯಕ್ತಿ 14 ವರ್ಷ ವಯಸ್ಸವನಾಗಿರ್ಬೇಕು ಮತ್ತು ವಿಶೇಷ ಸುರಕ್ಷತೆ ಅಗತ್ಯವಿದ್ದಲ್ಲಿ ಕನಿಷ್ಠ ವಯಸ್ಸು ಅವಶ್ಯಕತೆ 18 ವರ್ಷಗಳಾಗಿರ್ಬೇಕು. ನಾವ್ ಇವಾಗಲೇ ನೋಡ್ಬೋದು ಡಿಪ್ಲೊಮಾದವರು ITIದವ್ರನ್ನ ಅಪ್ರೆಂಟಿಸ್ಶಿಪ್ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ನೇಮಕ ಮಾಡ್ಕೊಳ್ಳಲಾಗುತ್ತೆ. ಅವ್ರನ್ನ 3 ವರ್ಷ 4 ವರ್ಷದ ಅವಧಿವರೆಗೆ ಮಾತ್ರ ನೇಮಕ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಇವ್ರ ವಿಷಯ ಅಂತಂದ್ರೆ ತುಂಬಾ ದೊಡ್ಡ ಸ್ವಲ್ಪ ಈಗ 14 ವರ್ಷ ಅಂತಂದಾಗ ಅವರು SSLC ಮುಗಿಸಿರ್ತಾರೆ, ಅವಾಗ ತಾನೇ ITI ಮಾಡಿರ್ತಾರೆ, ಡಿಪ್ಲೊಮಾ ಮಾಡಿರ್ತಾರೆ, ಇವ್ರನ್ನ ಜಾಯಿನ್ ಮಾಡ್ಕೊಂಡಿರ್ತಾರೆ ಕೆಲ್ಸಕ್ಕೆ. ಅಂದ್ರೆ ಅವ್ರಿಗೆ ಅಷ್ಟು ತಿಳುವಳಿಕೆ ಇರೋದಿಲ್ಲ. ಈ ಒಪ್ಪಂದನ ಅವ್ರ ಅಪ್ಪ ಅಮ್ಮದ್ದು ಸೇರಿ ಮಾಡ್ಕೊಳ್ತಾರೆ. 18 ವರ್ಷ ಆದ್ಮೇಲೆ ಅವ್ರಿಗೆ ತಿಳುವಳಿಕೆ ಎಲ್ಲ ಬಂದಿರುತ್ತೆ. ಸೊ ಅವರ ಇದ್ರಲ್ಲಿ ಇರುತ್ತೆ ಅಂತ ಹೇಳ್ಬೋದು. 1ರಿಂದ ಆಗ್ಲೇ ಹೇಳ್ದಂಗೆ 3 ವರ್ಷದ ಅವಧಿಯವರೆಗೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಆಬ್ಜೆಕ್ಟಿವ್ಸ್ ನಾವು ನೋಡೋದಾದ್ರೆ to provide for the regular and control of training of apprentice and for matters connected therewith, to promote a conducive climate for training and imparting skill ಟು ಯೂತ್. ಅಪ್ರೆಂಟಿಸ್ಶಿಪ್ ತರಬೇತಿ ನಿಯಂತ್ರಣ ಮತ್ತು ನಿಯಂತ್ರಣಕ್ಕಾಗಿ ಮತ್ತು ಅವರೊಂದಿಗೆ ಸಂಪರ್ಕ ಹೊಂದಿದ ವಿಷಯಗಳನ್ನು ಒದಗಿಸಬಹುದಾಗಿರುತ್ತೆ. ಅವ್ರು ಯಾವ್ದು ಓದಿರ್ತಾರೆ ಅದಕ್ಕೆ ಅವ್ರನ್ನ ಟ್ರೈನಿಂಗ್ಗೆ ತಗೊಳ್ಳಲಾಗುತ್ತೆ. ಯುವಕರಿಗೆ ತರಬೇತಿ ನೀಡಲು ಮತ್ತು ಕೌಶಲ್ಯಗಳನ್ನು ನೀಡಲು ಉತ್ತಮವಾದಂತಹ ವಾತಾವರಣಗಳನ್ನ ಉತ್ತೇಜಿಸಲಾಗುತ್ತೆ. ಅಲ್ಲಿ ಯುವಕರನ್ನ ಅಲ್ಲೊಂದು ಟ್ರೈನಿಂಗ್ ಆಗಿ ಕರ್ಕೊಂಡಿರ್ತಾರೆ, ಅವ್ರಿಗೆ ಉತ್ತಮವಾದಂತಹ ವಾತಾವರಣ ಬೇಕಾಗಿರುತ್ತೆ, ಮತ್ತೆ ಉತ್ತಮವಾದಂತಹ ತರಬೇತಿನೂ ಸಹ ಬೇಕಾಗುತ್ತೆ. ಇವಾಗ ನಾವೆಲ್ಲ ಬೆಮೆಲ್ಗೆ ಹೋಗ್ತಿದ್ವಿ, ಅಲ್ಲೂ ತುಂಬಾ ಜನನ ಕರ್ಕೊಳ್ತಾ ಇದ್ರು. ಅಲ್ಲೂ ಸಹ ತುಂಬಾ ಜನ ಯುವಕರಿದ್ರು ಈ ITI ಮೇಲೆ ಮತ್ತೆ ಡಿಪ್ಲೊಮಾ ಮೇಲೆ ತಗೊಂಡಿರೋರು. ಅವರ ಅಪ್ರೆಂಟಿಸ್ಶಿಪ್ ಅಂತಾನೆ ಬಂದಿರೋದು ಅಂತ ನಾವು ಹೋಗಿದ್ದೆ 2 days ಆಗಿರೋದ್ರಿಂದ ನಮ್ಗೆ ಅಷ್ಟು ಅವ್ರ ಬಗ್ಗೆ ತಿಳ್ಕೊಳಕ್ ಆಗ್ಲಿಲ್ಲ. 1 year ಇದೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಬರ್ತಾ ಇದ್ರು. ಸೊ ಅವ್ರಿಗೆಲ್ಲ ಕಮ್ಮಿ ಸಂಬಳನೇ ಇರುತ್ತೆ. ಅಪ್ರೆಂಟಿಸ್ಶಿಪ್ ಅವರ ಮುಖ್ಯ ಉದ್ದೇಶ ಪ್ರಾವೀಣ ಕುಶಲಕರ್ಮಿಗಳ ಅಗತ್ಯ ಪೂರೈಸುವಂಥದ್ದು, ತಮ್ಮ ಕರಕುಶಲತೆಗಳಲ್ಲಿ ಪರಿಣಿತಿ ಹೊಂದಿದ್ದ ಜನರಿಗೆ ಪ್ರಾಯೋಗಿಕ ತರಬೇತಿ ನೀಡುವುದು ಮತ್ತು ಈ ಕಾಯ್ದೆಯ ಮುಖ್ಯ ಉದ್ದೇಶ ಆಗಿದೆ ಅಂತ ಹೇಳ್ಬೋದು. ಈ ಕಾಯ್ದೆಯು ವಿವಿಧ ಉದ್ಯೋಗತರು ಮತ್ತು ಅಪ್ರೆಂಟಿಸ್ಗಳ ನಡುವೆ ಸಂಪರ್ಕ ಸೃಷ್ಟಿಸುತ್ತದೆ. ಅಪ್ರೆಂಟಿಸ್ಶಿಪ್ ನೌಕರರಂತೆ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಡೆಫಿನೇಷನ್ ನೋಡೋದೇ ಆದ್ರೆ apprentice means a person who is the undergoing apprenticeship training in of a contract of apprenticeship. ಅಂತಂದ್ರೆ ಈ ಅಪ್ರೆಂಟಿಸ್ಶಿಪ್ ಅನ್ನುವಂಥದ್ದು ಒಪ್ಪಂದದ ಅನುಸಾರವಾಗಿ ಅಪ್ರೆಂಟಿಸ್ ತರಬೇತಿ ಪಡೆಯುತ್ತಿರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ಅಪ್ರೆಂಟಿಸ್ಶಿಪ್ ಅಂತ ಅಂದ್ರೆ ಅಪ್ರೆಂಟಿಸ್ಶಿಪ್ ಕಾಯ್ದೆ ಅಡಿಯಲ್ಲಿ ಅವನು ಅದರ ಅನುಸಾರವಾಗಿ ತರಬೇತಿಯನ್ನು ಪಡೆಯುತ್ತಿರುವಂತಹ ವ್ಯಕ್ತಿ ಅಂತಾನೆ ಹೇಳಲಾಗುತ್ತೆ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ means a course of training in any industry or the establishment undergone in persons of the contract apprenticeship under prescribed term and conditions with may be different categories of apprenticeship. ಅನ್ನಂತಂದ್ರೆ ಅಪ್ರೆಂಟಿಸ್ಶಿಪ್ ತರಬೇತಿ ಅಂದ್ರೆ ಯಾವುದೇ ಉದ್ಯಮ ಅಥವಾ ಸ್ಥಾಪನೆಯಲ್ಲಿ ತರಬೇತಿ ಪಡೆದ ಕೋರ್ಸ್ಗಳು, ನಿಗದಿತ ನಿಯಮಗಳು ಮತ್ತು ಷರತ್ತುಗಳ ಅಡಿಗಳಲ್ಲಿ ಅಪ್ರೆಂಟಿಸ್ಶಿಪ್ ಒಪ್ಪಂದದ ಅನುಸಾರವಾಗಿ ವಿವಿಧ ವರ್ಗಗಳು ಅಪ್ರೆಂಟಿಸ್ಶಿಪ್ಗೆ ಭಿನ್ನವಾಗಿರಬಹುದು. ಅಂದ್ರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ಸ್ ಅಂತಂದ್ರೆ ಇವಾಗ ನಾವು MSW ಮಾಡ್ಕೊಂಡಿರ್ತೀವಿ. ಸೊ ನಾವು ಹೋಗ್ಬೋದು. ಈಗ ನರ್ಸಿಂಗ್ ಮಾಡಿರ್ತಾರೆ ಅವರು, ಮತ್ತೆ MBBS ಮಾಡಿರ್ತಾರಲ್ಲ ಅವರು. ಸೊ ಇದೇ ತರ ಡಿಪ್ಲೊಮೊ, ಇದು ಮೇನ್ ಬಂದಿದ್ದು ಡಿಪ್ಲೊಮೊ ಮತ್ತೆ ITI ಅಂತ ಹೇಳ್ತಾ ಇದ್ರು. ಸೊ ಈಗ ನಾವು ಮಾಡಿರ್ತೀವಿ, ನರ್ಸಿಂಗ್ ಅವರು ಮಾಡಿರ್ತಾರೆ, ಸೊ MBBS ಅವರು, ಅವ್ರಿಗೂ ಸಹ ಟ್ರೈನಿಂಗ್ ಬೇಕಾಗಿರುತ್ತೆ. ಸೊ ಅವರೆಲ್ಲ ಹೋಗ್ಬೋದು. ತುಂಬಾ ಕೋರ್ಸ್ಗಳು ಅಪ್ರೆಂಟಿಸ್ಶಿಪ್ ಅಡಿಯಲ್ಲಿ ಬರ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅಬ್ಲಿಗೇಷನ್ ಅಂಡ್ ಎಲಿಜಿಬಲ್. ಕ್ವಾಲಿಫಿಕೇಶನ್ ಆಫ್ ಎಲಿಜಿಬಲ್ ಅಂದ್ರೆ ಏಜ್ ಆಫ್ 14 years old above, 14 ವರ್ಷ ಆಗಿರ್ಲೇಬೇಕು. ಇನ್ ಕೇಸ್ ಆಫ್ ದ hazardous individual years 18 years old above, years the someone's mental and the physical health
ಅಂತಂದ್ರೆ 14 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕು. ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಈಗ ಕೈಗಾರಿಕೆಗಳ ಕೆಲಸ ಮಾಡುವಂತವ್ರು 18 ವರ್ಷ ಮೇಲ್ಪಟ್ಟವನಾಗಿರ್ಬೇಕು. ಅವನು ಉತ್ತಮ ಮತ್ತೆ ಮಾನಸಿಕ ದೈಹಿಕ ಆರೋಗ್ಯ ಹೊಂದಿರಬೇಕು. ಇಲ್ಲಿ ಅಂದ್ರೆ 4 ಉದ್ಯೋಗಿಗಳಿಂದ ಕಡಿಮೆ ಉದ್ಯೋಗದಾತರು ಅಪ್ರೆಂಟಿಸ್ಶಿಪ್ ನೇಮಿಸಿಕೊಳ್ಳಲು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈ ಅಪ್ರೆಂಟಿಸ್ಶಿಪ್ ತಗೊಳ್ಳೋಂಥದ್ದು ಯಾವ ಸಂಸ್ಥೆಗಳಲ್ಲಿ ಅಂತಂದ್ರೆ 30ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಉದ್ಯೋಗದಾತರು ಅಪ್ರೆಂಟಿಸ್ಶಿಪ್ ಅನ್ನು ಕಡ್ಡಾಯವಾಗಿ ನೇಮಿಸಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಟೆಪಿಡ್ ಫಾರ್ ದ ಅಪ್ರೆಂಟಿಸ್ಶಿಪ್ ಅಂತ ಅಂದ್ರೆ ಇದನ್ನ ಸೆಪ್ಟೆಂಬರ್ ಕನಿಷ್ಠ ದರದಲ್ಲಿ ಪರಿಷ್ಕೃತ ಮತ್ತು ಭಾರತದ ಎಕ್ಸಿಕ್ಯೂಟಿವ್ ಅಡಿಯಲ್ಲಿ ರಾಜ್ಯದಲ್ಲಿ 25ರ ಸೂಚಿಸಲಾಗುತ್ತದೆ. 1992 ಸೆಪ್ಟೆಂಬರ್ 2019 ತಿದ್ದುಪಡಿಯನ್ನು ಮಾಡಿದಂತೆ ಅಪ್ರೆಂಟಿಸ್ಶಿಪ್ ತರಬೇತಿಯನ್ನು 2ನೇ ವರ್ಷದಲ್ಲಿ ನಿಗದಿ ಕನಿಷ್ಠ ಸ್ಟೈಪೆಂಡ್ ಮೊತ್ತದಲ್ಲಿ 10% ನೀಡಲಾಗುತ್ತದೆ. ಹೆಚ್ಚಳವಾಗಿ 3ನೇ ಅವಧಿಯಲ್ಲಿ ನಿಗದಿತ ಕನಿಷ್ಠ ಸ್ಟೈಪೆಂಡ್ ಮೊತ್ತವನ್ನು 15% ಹೆಚ್ಚಳಗಳಲ್ಲಿ ನೀಡಲಾಗುತ್ತದೆ. ಇವ್ರಿಗೆ ಸ್ಟೈಪೆಂಡ್ ಅಂತ ತಿಂಗಳ ಕೊಡಲಾಗುತ್ತದೆ. ಇವ್ರಿಗೆ 2ನೇ ವರ್ಷದಲ್ಲಿ 10% ನೀಡ್ತಾರೆ, ಮತ್ತೆ 3ನೇ ವರ್ಷಕ್ಕೆ 15% ಹೆಚ್ಚಳವಾಗಿ ನೀಡಲಾಗುತ್ತೆ ಅಂತ ಹೇಳ್ಬೋದು. ವರ್ಕಿಂಗ್ ಅವರ್ಸ್ ಆಫ್ ದ ಅಪ್ರೆಂಟಿಸ್ಶಿಪ್, ಇವ್ರಿಗೆ ಕೆಲಸದ ಸಮಯ, ಅವಧಿ ಸಮಯ, ರಜೆ ದಿನಗಳು ಅದೇ ತರ ಇರುತ್ತೆ. ಕಾರ್ಯಾಗಾರದಲ್ಲಿ ಪ್ರಾಯೋಗಿಕ ತರಬೇತಿಯನ್ನು ಪಡೆಯುವಾಗ ಸ್ಥಾಪನೆಯಲ್ಲಿ ಕಂಡು ಬರುವಂತ ರಜೆ ದಿನಗಳೇ ಅರ್ಹರಾಗಿರುತ್ತಾರೆ. ಅಂದ್ರೆ ಯಾವ್ಯಾವ ರಜೆ ದಿನಗಳಿರುತ್ತೆ, ಸೊ ಅದಕ್ಕೆಲ್ಲ ಇವರು ಸಹ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ನಾವು obligation ಅಂತ ನೋಡ್ಬೋದು. ಎಂಪ್ಲಾಯರ್ ಪ್ರೊವೈಡ್ ದ ಅಪ್ರೆಂಟಿಸ್ ವಿತ್ ದ ಟ್ರೈನಿಂಗ್ ಇನ್ ಈಸ್ ದ ಟ್ರೈಡ್ ಪ್ರೊಡಿಯನ್ಸ್ ವಿತ್ ದ ಪ್ರೊವಿಷನ್ ಆಫ್ ದ ಆಕ್ಟ್. ಅಂದ್ರೆ ಅಪ್ರೆಂಟಿಸ್ಶಿಪ್ ಗಳ ಹಕ್ಕುಗಳೇನಂತಂದ್ರೆ ಕಾಯ್ದೆಯಲ್ಲಿ ನಿಬಂಧನೆಗಳಿಗೆ ಅನುಗುಣವಾಗಿ ಅಪ್ರೆಂಟಿಸ್ ತನ್ನ ವ್ಯಾಪಾರದಲ್ಲಿ ತರಬೇತಿಯನ್ನು ನೀಡುವಂಥದ್ದು ಅದಕ್ಕೆ ಸಂಬಂಧಿಸಿದಂತಹ ನಿಯಮಗಳಾಗಿರುತ್ತೆ ಅಂತ ಹೇಳ್ಬೋದು. ಪ್ಲೇಸ್ ಇನ್ ದ ಚಾರ್ಜ್ ಆಫ್ ಟ್ರೈನಿಂಗ್ ಎ ಕ್ವಾಲಿಫೈಡ್ ಪರ್ಸನ್ ಇಫ್ ದ ಎಂಪ್ಲಾಯ್ ಇಸ್ ನಾಟ್ himself qualified in the trade. ಅಂದ್ರೆ ಉದ್ಯೋಗದಾತನು ಸ್ವತಃ ವ್ಯಾಪಾರದಲ್ಲಿ ಅರ್ಹತೆ ಹೊಂದಿಲ್ಲದಿದ್ದರೆ ನಿಗದಿತ ಅರ್ಹತೆಗಳನ್ನು ಹೊಂದಿರುವ ವ್ಯಕ್ತಿಗಳನ್ನು ಅಪ್ರೆಂಟಿಸ್ಶಿಪ್ ತರಬೇತಿಯ ಉಸ್ತುವಾರಿ ವಹಿಸಲಾಗುತ್ತದೆ ಅಂತ ಖಚಿತಪಡಿಸಿಕೊಳ್ಳಲಾಗುತ್ತೆ. carry out his the obligation under the ಕಾಂಟ್ರಾಕ್ಟ್ ಆಫ್ ಅಪ್ರೆಂಟಿಸ್ಶಿಪ್. ಅಪ್ರೆಂಟಿಸ್ಶಿಪ್ ಒಪ್ಪಂದನೆಯಲ್ಲಿ ತನ್ನ ಜವಾಬ್ದಾರಿಗಳನ್ನ ನಿರ್ವಹಿಸುವಂಥದ್ದು. ಅಲ್ಲಿ ಯಾವುದೇ ಒಂದು ನಾವು ಅಪ್ರೆಂಟಿಸ್ಶಿಪ್ ಆಗಿರ್ಬೋದು ಏನೇ ಹೋದ್ರು ಅದರದೇ ಆದಂತಹ ಜವಾಬ್ದಾರಿಗಳಿರುತ್ತೆ, ಅದರದೇ ಆದಂತಹ ನಿಯಮಗಳು, ಷರತ್ತುಗಳಿರುತ್ತೆ. ಅದನ್ನೆಲ್ಲ ಒಪ್ಕೊಂಡು ನಾವು ಕೆಲಸಗಳನ್ನ ಮಾಡುವಂಥದ್ದು. ರೈಟ್ಸ್ ಆಫ್ ಅಪ್ರೆಂಟಿಸ್ಶಿಪ್. ಎಂಪ್ಲಾಯರ್ ಹ್ಯಾಸ್ ಟು ಪೇ stipulated stipend to the apprentice. Employer has to take care of the apprentice health, safety and welfare as indicated in the Factories Act. Apprentice is entitled to holidays and level in accordance with rules of the Act. In case of industrial accident, apprentice is entitled to compensations under Workmen's Compensation Act 1, 1923. ರೈಟ್ಸ್ ಆಫ್ ಅಪ್ರೆಂಟಿಸ್ಶಿಪ್ ಅಂತಂದ್ರೆ ಅಪ್ರೆಂಟಿಸ್ಶಿಪ್ ನಿಗದಿತ ಸ್ಟೈಪೆಂಡ್ ಪಾವತಿಸಬೇಕಾಗುತ್ತೆ. ನಾನು ಆಗ್ಲೇ ಹೇಳ್ದಂಗೆ ಅವ್ರಿಗೆ ಸ್ಟೈಪೆಂಡ್ ಅಂತ ಕೊಡಲಾಗುತ್ತೆ ಅಂತ ಹೇಳಿದೆ. ಇನ್ನು ಕಾರ್ಖಾನೆ ಕಾಯ್ದೆಯಲ್ಲಿ ಸೂಚಿಸಿರುವಂತೆ ಉದ್ಯೋಗದಾತರು ಅಪ್ರೆಂಟಿಸ್ಶಿಪ್ಗಳ ಆರೋಗ್ಯ, ಸುರಕ್ಷತೆ ಮತ್ತು ಕಲ್ಯಾಣಗಳನ್ನ ನೋಡ್ಕೋಬೇಕಾಗುತ್ತೆ. ಕಾಯ್ದೆಯ ನಿಯಮಗಳಿಗೆ ಅನುಸಾರವಾಗಿ ಅಪ್ರೆಂಟಿಸ್ಶಿಪ್ ರಜಾ ದಿನಗಳು ಅಂದ್ರೆ ಮಹಿಳೆಯರಿಗೆ ಹೆರಿಗೆ ರಜೆಗಳು ಸೇರಿದಂತೆ ಇವರು ಅದಕ್ಕೂ ಸಹ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು. ಕೈಗಾರಿಕೆಗಳಿಗೆ ಅಪಘಾತಗಳೇನಾದ್ರೂ ಸಂದರ್ಭದಲ್ಲಿ ಕೆಲಸಗಾರ ಪರಿಹಾರ ಕಾಯ್ದೆ ಅಡಿ 1925 ಅಡಿಯಲ್ಲಿ ಅಪ್ರೆಂಟಿಸ್ ಪರಿಹಾರ ಅರ್ಹತೆ ಇದೆ ಅಂತ ಹೇಳ್ಬೋದು. ಇನ್ನು ಅಪ್ರೆಂಟಿಸ್ ಭವಿಷ್ಯ ನಿಧಿ ಉದ್ಯೋಗದಾತರ ಕೊಡುಗೆಯನ್ನು ನೀಡುವ ಅಗತ್ಯವಿಲ್ಲ. ನೌಕರರ ಭವಿಷ್ಯ ನಿಧಿ ಮತ್ತು ವಿವಿಧ ನಿಬಂಧನೆಗಳ ಕಾಯ್ದೆ 1952 ನೇಮಕ ಮಾಡುವಂತೆ ಅಪ್ರೆಂಟಿಸ್ಶಿಪ್ ಅಥವಾ ಪ್ರಶಿಕ್ಷಣಾರ್ಥಿಗಳು PF ಗೆ ಅನರ್ಹರು. ಇವ್ರಿಗೆ ಯಾವುದೇ PF ಅಂತಾಗ್ಲಿ ESI ಅದೆಲ್ಲ ಇವ್ರಿಗೆ ಇರೋದಿಲ್ಲ. Next, state of apprentice. Apprentice is a training and not a worker. Provision of labor laws do not apply to him unless made specified applicable.
Industrial Dispute Act is applicable to apprentice but acts on payment on bonus, PF, ESI, gratuity are not applicable. Employer has to maintaining records about apprentice training progress. ಅಂತಂದ್ರೆ ಅಪ್ರೆಂಟಿಸ್ ಒಬ್ಬ ತರಬೇತಿ ಮತ್ತು ಕೆಲಸಗಾರನಲ್ಲ, ಇವನ್ನ ಟ್ರೈನಿಂಗರ್ ಅಂತ ತಕೊಂಡಿರ್ತಾರೆ. ನಿರ್ದಿಷ್ಟವಾಗಿ ಅನ್ವಯಿಸಿದ ಹೊರತು ಕಾರ್ಮಿಕರ ಕಾನೂನು ನಿಬಂಧನೆಗಳು ಅವನಿಗೆ ಅನ್ವಯಿಸುವುದಿಲ್ಲ. ನಾವು 1948 ಆಕ್ಟ್ ಅಲ್ಲಿ ಕಾರ್ಮಿಕರಿಗೆ ಅನ್ವಯಿಸುವಂತಹ ಯಾವುದೇ ರೀತಿ ನಿಬಂಧನೆಗಳು ಈತನಿಗೆ ಅನ್ವಯಿಸುವುದಿಲ್ಲ. ಯಾಕಂದ್ರೆ ಇವ್ರದೇ ಆದಂತಹ ಒಂದು ಆಕ್ಟ್ ಇದೆ. ಆ ಆಕ್ಟ್ ಅಲ್ಲಿ ಏನೇನ್ ಬರುತ್ತೆ ಅದು ಮಾತ್ರ ಇವರಿಗೆ ಅನ್ವಯಿಸುತ್ತೆ. ಇವ್ರೊಬ್ರು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು, ಇವ್ರನ್ನ ತರಬೇತಿದಾರರು ಟ್ರೈನಿಂಗರ್ ಆಗಿ ಮಾತ್ರ ಕರ್ಕೊಂಡಿರ್ತೀವಿ. ಇವರು ನೌಕರರಾಗಿ ನಾವಲ್ಲಿ ಒಂದು ಆಗಿ ತಗೊಂಡಿರೋದಿಲ್ಲ ಅಂತ ಹೇಳಲಾಗುತ್ತೆ. ಕಾರ್ಮಿಕರಾಗಿ ತಗೊಂಡಿರೋದಿಲ್ಲ. ಕೈಗಾರಿಕಾ ವಿವಾಹ ಕಾಯ್ದೆ ಅಪ್ರೆಂಟಿಸ್ಶಿಪ್ ಗಳಿಗೆ ಅನ್ವಯಿಸುತ್ತದೆ. ಕೈಗಾರಿಕಾ ವಿವಾಹ ಕಾಯ್ದೆ ಅಪ್ರೆಂಟಿಸ್ಶಿಪ್ ಗಳಿಗೆ ಅನ್ವಯಿಸುತ್ತದೆ. ಅಂದ್ರೆ ಬೋನಸ್, PF, ESI, ಗ್ರಾಜ್ಯುಟಿ ಪಾವತಿಗಳ ಮೇಲೆ ಕ್ರಮಗಳು ಅನ್ವಯಿಸುವುದಿಲ್ಲ. ನಾನು ಆಗ್ಲೇ ಹೇಳ್ದಂಗೆ ಇವ್ರಿಗೆ ಯಾವುದೇ ರೀತಿ PF ಆಗ್ಲಿ ESI ಆಗ್ಲಿ ಗ್ರಾಜ್ಯುಟಿಗಳ ಪಾವತಿಗಳ ಮೇಲೆ ಕ್ರಮಗಳು ಅನ್ವಯಿಸೋರಿಗೆ ಯಾವುದೇ ರೀತಿ ಆತರ ಇರೋದಿಲ್ಲ. ಇವ್ರಿಗೆ ಸಂಬಳನೂ ಸಹ ತುಂಬಾ ಕಡಿಮೆ ಇರುತ್ತೆ. 7,000, 8,000 ಮತ್ತೆ 10,000, 6,000 ಈ ತರ ಇರುತ್ತೆ ಇವ್ರಿಗೆ. ಉದ್ಯೋಗದಾತನು ಅಪ್ರೆಂಟಿಸ್ಶಿಪ್ ತರಬೇತಿಯ ಪ್ರಗತಿಯ ಬಗ್ಗೆ ದಾಖಲೆಗಳನ್ನು ನಿರ್ವಹಿಸಬೇಕು. ಅಂದ್ರೆ ಒಬ್ಬ ಕೆಲಸ ಕೊಟ್ಟಿರುವಂತವ್ರು ಅಪ್ರೆಂಟಿಸ್ ತರಬೇತಿ ಪ್ರಗತಿಯ ಬಗ್ಗೆ ಅಂತಂದ್ರೆ ಅಪ್ರೆಂಟಿಸ್ಶಿಪ್ ಯಾರ್ಯಾರು ಇರ್ತಾರೆ ಅವರ ಪ್ರಗತಿಗಳು ಹೇಗಾಗ್ತಾ ಇದೆ ಅವ್ರದ ಒಂದು ದಾಖಲೆಗಳ ರೀತಿಯಲ್ಲಿ ಅವರು ನಿರ್ವಹಿಸಬೇಕಾಗುತ್ತೆ. ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್. ಸೊ ನೆಕ್ಸ್ಟ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ ಅಂತಂದ್ರೆ ಎನಿ ಡಿಸ್ಪ್ಯೂಟ್ ಬಿಟ್ವೀನ್ ಎಂಪ್ಲಾಯರ್ ಅಂಡ್ ಅಪ್ರೆಂಟಿಸ್ ಹ್ಯಾಸ್ first to be referred to apprentice advisor for decision. At the end of the training, apprentice has to appear for the final All India test conducted by National Council for Training in Vocation Trades, specifically included in the apprenticeship contract. ಉದ್ಯೋಗದಾತ ಮತ್ತೆ ಅಪ್ರೆಂಟಿಸ್ಶಿಪ್ ನಡುವೆ ಯಾವುದೇ ವಿವಾದಗಳು ಮೊದಲು ಅಪ್ರೆಂಟಿಸ್ ಸಲಹೆಗಾರರು ನಿರ್ಧಾರಕ್ಕೆ ನೀಡಲಾಗುತ್ತೆ. ಅಂತಂದ್ರೆ ಈ ಉದ್ಯೋಗದಾತ ಮತ್ತೆ ಅಪ್ರೆಂಟಿಸ್ಶಿಪ್ ನಡುವೆ ಯಾವುದಾದ್ರೂ ವಿವಾದಗಳು ಸಂಭವಿಸಿದ್ರೆ ಅಪ್ರೆಂಟಿಸ್ಶಿಪ್ ನ ಸಲಹೆಗಾರ ನಿರ್ಧಾರಕ್ಕೆ ನೀಡಲಾಗುತ್ತೆ ಅಂತ ಹೇಳಲಾಗುತ್ತೆ. ಮತ್ತೆ ತರಬೇತಿಯ ಕೊನೆಯಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟ್ರೈನಿಂಗ್ ಇನ್ ವೊಕೇಶನ್ ಟ್ರೈಡ್ಸ್ ನಡೆಸುವ ಅಂತಿಮ ಅಖಿಲ ಭಾರತ ಪರೀಕ್ಷೆ ಅಪ್ರೆಂಟಿಸ್ ಹಾಜರಾಗಬೇಕಾಗುತ್ತೆ. ಈ ಅಪ್ರೆಂಟಿಸ್ಶಿಪ್ಗೆ ಅವರು ಸೇರ್ಕೋಬೇಕಂತ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರೀಯ ಕೌನ್ಸಿಲ್ ನಡೆಸಿದಂತಹ ವ್ಯಾಪಾರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಅಥವಾ ರಾಜ್ಯ ಕಾಯ್ದೆ ಶಿಕ್ಷಣ ಮಂಡಳಿ ನಡೆಸಿದಂತಹ ವ್ಯಾಪಾರದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರನ್ನ ತಗೊಳ್ಳಲಾಗುತ್ತೆ. ಅಪ್ರೆಂಟಿಸ್ಶಿಪ್ ಒಪ್ಪಂದದಲ್ಲಿ ನಿರ್ದಿಷ್ಟವಾಗಿ ಸೇರಿಸಿದ ಹೊರತು ಅಪ್ರೆಂಟಿಸ್ಶಿಪ್ ಪೂರ್ಣಗೊಂಡ ನಂತರ ಉದ್ಯೋಗದಾತನು ನೀಡುವ ಉದ್ಯೋಗದರಿಗೆ ಅವನು ಸ್ವೀಕರಿಸುವವರೆಗೂ ಯಾವುದೇ ಬಾಧ್ಯತೆ ಇಲ್ಲ ಅಂತ ಹೇಳಲಾಗುತ್ತೆ. ಕೌನ್ಸಿಲ್ ಸಂವಹನ ಮಾಡಿದ ದಿನಾಂಕದಿಂದ 30 ದಿನಗಳಲ್ಲಿ ಅಪ್ರೆಂಟಿಸ್ಶಿಪ್ ಕೌನ್ಸಿಲ್ಗೆ ನಿರ್ಧಾರದಲ್ಲಿರುವ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಮೇಲ್ಮನವಿ ಸಲ್ಲಿಸಬಹುದು ಅಂತ ಹೇಳಲಾಗುತ್ತೆ. Officials and the penalties. If any employee organized as any apprentice a person who is not qualified for being so engaged or fails to carry out the term and condition of contract of apprenticeship or controversy the provision of this act relations to the number of apprentices is required to enacted under those provisions, he shall be punishable with imprisonment for term which may extend to 6 months or with fine or with both. ಅಂದ್ರೆ ಉದ್ಯೋಗಿಗಳಿಗೆ ದಂಡಗಳು. ಅಪ್ರೆಂಟಿಸ್ಶಿಪ್ ಅಂತಂದ್ರೆ ಅವ್ರಿಗೂ ಸಹ ಪೆನಾಲ್ಟೀಸ್ ಹಾಕ್ತಾರೆ, ಅವ್ರಿಗೂ ಸಹ ದಂಡಗಳಿರುತ್ತೆ. ಇವ್ರಿಗೆ ಹೇಳ್ಬೇಕಂದ್ರೆ ಅರ್ಹತೆ ಇಲ್ಲದ ವ್ಯಕ್ತಿಯನ್ನು ಅಪ್ರೆಂಟಿಸ್ಶಿಪ್ಗೆ ತೊಡಗಿಸಿಕೊಂಡರೆ ಅಂದ್ರೆ ಆತನಿಗೆ ಅರ್ಹತೆ ಇರೋದಿಲ್ಲ, ಸೊ ಆದ್ರೆ ಏನಾದ್ರು ಹೋಗಿ ಸೇರ್ಕೊಂಡ್ರೆ ಅವನಿಗೂ ಸಹ ದಂಡ ಅನ್ನೋದಿರುತ್ತೆ. ಅಪ್ರೆಂಟಿಸ್ಶಿಪ್ ಒಪ್ಪಂದದ ನಿಯಮಗಳು ಮತ್ತೆ ಷರತ್ತುಗಳನ್ನು ನಿರ್ವಹಿಸಲು ವಿಫಲವಾದರೆ ಅಥವಾ ಅಪ್ರೆಂಟಿಸ್ಶಿಪ್ಗಳ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಈ ಕಾಯ್ದೆ ಸಂಬಂಧವು ನಿಬಂಧನೆಗಳನ್ನು ತೊಡಿಕೊಳ್ಳಲು ಅಗತ್ಯವಾಗಿರುತ್ತದೆ. ಇವನು ಏನಾದ್ರು ಕೆಲವೊಂದು ತಪ್ಪುಗಳನ್ನ ಮಾಡಿದ್ರೆ ಅವನಿಗೆ 6 ತಿಂಗಳವರೆಗೆ ಅಥವಾ ದಂಡದೊಂದಿಗೆ
ಎರಡಕ್ಕೂ ವಿಸ್ತರಿಸಬಹುದಂತೆ. ಅವನಿಗೆ ಜೈಲು ಶಿಕ್ಷೆನೋ ಅವನಿಗೆ 6 ತಿಂಗಳವರೆಗೆ ಜೈಲಾದ್ರೂ ಆಗ್ಬೋದು, ಅಥವಾ ದಂಡ ಮತ್ತೆ 6 ತಿಂಗಳಿಗೆ ವಿಸ್ತರಿಸಿದಂತೆ ಅವನಿಗೆ ಜೈಲು ಶಿಕ್ಷೆನೂ ಸಹ ವಿಧಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಹೆಲ್ತ್ ಸೇಫ್ ಅಂಡ್ ವೆಲ್ಫೇರ್ ಆಫ್ ದ ಅಪ್ರೆಂಟಿಸ್. ಸೊ ನೆಕ್ಸ್ಟ್, health safety and welfare of apprentice. Health safety and welfare of apprentice, where any apprentice are undergoing training in a factory, the provision of chapter 3, 4 and 5 of the Factories Act 1 1948 shall apply in the relations to the health safety and the welfare of the apprentice, as if they were workers within the meaning of the act, and when any apprentice or the undergoing training in a meaning the provision of chapter 5 of the main act 1 1952 shall apply to relations to the health and safety of the apprentice, as if they were person employed in the main. ಅಂತಂದ್ರೆ ಯಾವುದೇ ಅಪ್ರೆಂಟಿಸ್ಶಿಪ್ ಕಾರ್ಖಾನೆ ತರಬೇತಿ ಪಡೆಯುತ್ತಿರುವ ಕಾರ್ಖಾನೆ ಕಾಯ್ದೆ 1948ರ ಅಧ್ಯಯನಗಳಲ್ಲಿ 3 ಮತ್ತೆ 4 ಮತ್ತೆ 5ರಲ್ಲಿ ಅಪ್ರೆಂಟಿಸ್ ಆರೋಗ್ಯ ಸುರಕ್ಷತೆ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಅವಳು ಕೆಲಸಗಾರರಂತೆ ಅನ್ವಯಿಸುತ್ತದೆ. ಮತ್ತು ಈ ಕಾಯ್ದೆ ಅಂತಂದ್ರೆ ಇವ್ರಿಗೂ ಸಹ EF PF ಆತರ ಅನ್ವಯಿಸಿಲ್ಲ ಅಂತ ಅಂದ್ರು, ಇವ್ರಿಗೆ ಕೆಲಸಗಾರರಾಗಿ ಏನೇನೋ ಇವ್ರಿಗೂ ಆರೋಗ್ಯ ಸುರಕ್ಷತೆ ಕಲ್ಯಾಣಕ್ಕಾಗಿ ಇವ್ರಿಗೂ ಸಹ ಅನ್ವಯಿಸಿದ ಈ ಕಾಯ್ದೆ ಅರ್ಥದೊಳಗೆ ಯಾವುದೇ ಅಪ್ರೆಂಟಿಸ್ ಗಣಿಯಲ್ಲಿ ತರಬೇತಿ ಪಡೆಯುತ್ತಿರುವ ಗಣಿ ಕಾಯ್ದೆ ಅಧ್ಯಾಯ 5ರಲ್ಲಿ ನಿಬಂಧನೆಗಳು ಅಪ್ರೆಂಟಿಸ್ ಆರೋಗ್ಯ ಮತ್ತು ಸುರಕ್ಷತೆಗೆ ಸಂಬಂಧಿಸಿದಂತೆ ಅನ್ವಯವಾಗುತ್ತೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್, level entitlement in conditional with the same, the apprentice shall be entitled the level as prescribed as per the latest notification applicable level or all follower 15 medical level cautious level. ಅಂತಂದ್ರೆ ಅನಾರೋಗ್ಯದ ಕಾರಣ ಕರ್ತವ್ಯಕ್ಕೆ ಹಾಜರಾಗಿರಲು ಸಾಧ್ಯವಾಗದೆ ಇರುವಂತಹ ಸಂದರ್ಭದಲ್ಲಿ ಅಪ್ರೆಂಟಿಸ್ ಪ್ರತಿ ವರ್ಷದ ತರಬೇತಿಗೆ 15 ದಿನಗಳವರೆಗೂ ಸಹ ಅವರಿಗೆ ರಜೆ ಇರುವಂತದ್ದು, ವೈದ್ಯಕೀಯ ರಜೆಗಳನ್ನು ಸಹ ನೀಡಲಾಗುತ್ತೆ ಅವರಿಗೆ. ಬಳಕೆ ಆಗದ ರಜೆ ಗರಿಷ್ಠ 40 ದಿನಗಳವರೆಗೂ ಸಹ ಅವರಿಗೆ ಸಂಗ್ರಹಿಸಲು ಅನುಮತಿಸಲಾಗುವುದು. ಅಂತಹ ವಿಸ್ತರಣದ ಅವಧಿಯನ್ನು ಮಾನಸಿಕ ಸ್ಟೈಫಂಡ್ ಅನ್ನು ಅಪ್ರೆಂಟಿಸ್ಶಿಪ್ಗೆ ಪಾವತಿಸಲಾಗುವುದು. ಅವ್ರಿಗೂ ಸಹ ಅಪ್ರೆಂಟಿಸ್ ಮೆಡಿಕಲ್ ಅವ್ರಿಗೂ 15 ದಿನ ರಜೆಗಳನ್ನ ತಗೋಬಹುದು. ಸಹ ಆರೋಗ್ಯದಲ್ಲಿ ಅವ್ರಿಗೂ ಸಹ ಏನಾದ್ರು ಏರುಪೇರು ಆದಾಗ ಹೆಚ್ಚು ಕಮ್ಮಿ ಆದಾಗ ಸಹ ಅವ್ರಿಗೂ ಸಹ ರಜೆಗಳನ್ನ ನೀಡಲಾಗುತ್ತೆ. 40 ದಿನಗಳವರೆಗೂ ಸಹ ತಗೊಳ್ಳೋಷ್ಟು ಅನುಮತಿಸಲಾಗಿರುತ್ತೆ. ಅವ್ರಿಗೂ 40 ಡೇಸ್ ಅಷ್ಟು ರಜೆಗಳನ್ನ ತಗೊಳ್ಳೋಕೆ ಅವರು ಸಹ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು. ಆಮೇಲೆ ಅವರಿಗೂ ಸಹ ಸ್ಟೈಫಂಡ್, ಮಾನಸಿಕ ಸ್ಟೈಫಂಡ್ ಅನ್ನು ಅಪ್ರೆಂಟಿಸ್ಶಿಪ್ಗೆ ಪಾವತಿಸಲಾಗುತ್ತೆ ಅಂತ ಹೇಳ್ಬೋದು. ಇನ್ ಕನ್ಕ್ಲೂಷನ್ ನಾವು ನೋಡೋದಾದ್ರೆ ಇವ್ರದ್ದು ಪ್ರಮುಖ ಉದ್ದೇಶ ಅಂತ ನಾವು ಇವ್ರ ಕನ್ಕ್ಲೂಷನ್ ಅಲ್ಲಿ ವಿವಿಧ ವಹಿವಾಟುಗಳಲ್ಲಿ ತಾಂತ್ರಿಕವಾಗಿ ಅರ್ಹ ವ್ಯಕ್ತಿಗಳಿಗೆ ಪ್ರಾಯೋಗಿಕ ತರಬೇತಿಯನ್ನು ನೀಡುವಂಥದ್ದು ಈ ಕಾಯ್ದೆಯ ಮುಖ್ಯ ಉದ್ದೇಶವಾಗಿರುತ್ತೆ. ಸೊ ಅರ್ಹ ವ್ಯಕ್ತಿಗಳಿಗೆ 1 ವರ್ಷ 3-4 ವರ್ಷದವರೆಗೂ ಸಹ ಇವ್ರನ್ನ ಅಲ್ಲಿ ತಗೊಳ್ಳುವಂಥದ್ದು, ಕೆಲ್ಸಕ್ಕೆ ತಗೊಂಡು ಟ್ರೈನಿಂಗರ್ ಆಗಿ ತಗೊಂಡು ಅವರೇ ಸಹ ಅಪಾಯಿಂಟ್ ಮಾಡ್ಕೊಳ್ಳುವಂತಹ ವ್ಯವಸ್ಥೆಯನ್ನ ಸಹ ಈ ಆಕ್ಟ್ ಅಲ್ಲಿ ನಾವು ನೋಡ್ಬೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸರ್ ಆಯ್ತು ಸರ್.